ಇವಾಗಂತೂ ಮಾರ್ಕೆಟಲ್ಲಿ ತುಂಬ ಫ್ರೆಶ್ ಆಗಿರುವಂಥ ಮಾವಿನಕಾಯಿಗಳು ಸಿಗ್ತಾ ಇದೆ. ಇದರಿಂದ ಸುಮಾರು ರೆಸಿಪಿಗಳನ್ನ ಮಾಡ್ಬೋದು. ಇದೇ ಥರ ಒಂದು ವಿಶೇಷವಾಗಿರುವಂಥ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥದ್ದು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ನಾರ್ಮಲ್ ಮಾವಿನಕಾಯಿನ ತೊಗೊಂಡಿದ್ದೀನಿ. ನೀವು ಪೂರ್ತಿಯಾಗಿ ಇದನ್ನು ತೋತಾಪುರಿಯಲ್ಲಿ ಮಾವಿನಕಾಯಲ್ಲಿ ಕೂಡ ಮಾಡ್ಬೋದು, ಪೂರ್ತಿಯಾಗಿ ಹುಳಿ ಮಾವಿನಕಾಯಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಬೀಜ ಎಲ್ಲ ಒಳಗಡೆ ಬೀಜ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ತುರಿಯೋಕ್ಕೆ ಈಸಿ ಆಗುತ್ತೆ. ಇದನ್ನು ತುರಿಬೇಕಾಗಿದೆ. ಹಾಗೆ ಈ ಒಳಗಡೆ ಇರುವಂಥ ಬೀಜ ಏನಿರುತ್ತೆ, ಇವಾಗ ಎಳೆ ಮಾವಿನಕಾಯಿ ಬರ್ತಾ ಇರೋದ್ರಿಂದ ಬೀಜ ಏನು ದಪ್ಪ ಇರಲ್ಲ. ಆರಾಮಾಗಿ ನೀವು ಚಾಕುಯಿಂದನೇ ಕಟ್ ಮಾಡಿಕೊಂಡು ಈಸಿಯಾಗಿ ತೆಗೆದುಬಿಡ್ಬೋದು. ನೀವು ನೋಡ್ತಿರ್ಬೋದು ಇವಾಗ. ಇದು ತುರಿದು ಮಾಡೋವಂಥ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಟೈಮ್ ಬರೋದು ಕಷ್ಟನೇ, ಯಾಕಂದರೆ ತುರಿದಿರ್ತೀವಲ್ವ ಜಾಸ್ತಿ ಹೊತ್ತು. ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡಿಕೊಂಡು ಒಂದು ವಾರಕ್ಕಾಗುವಷ್ಟು ನೀವು ಆರಾಮಾಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಒಂದು ವಾರ ಹಾಗೆ. ನೋಡಿ ಇವಾಗ ಕಟ್ ಮಾಡಿಕೊಂಡು ಈ ಥರ ತುರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಷ್ಟು ದಪ್ಪವಾಗಿರುತ್ತೆ ತುರಿಯೋ ಮಣಿ, ಅಷ್ಟು ದಪ್ಪವಾಗಿ ಕೂಡ ತುರಿಬೋದು. ಎಷ್ಟು ದಪ್ಪವಾಗಿ ಇದನ್ನು ಮಾಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ. ತುರಿ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ನನ್ನ ಹತ್ರ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ತುರಿ ಇರುವಂಥದ್ದು ಒಂದು ಸಾಚ ಇತ್ತು, ಅದರಿಂದನೇ ನಾನು ತುರ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದಿರುತ್ತೋ ಅದರಿಂದ ಕೂಡ ನೀವು ಮಾಡ್ಕೋಬೋದು. ನಿಮಗೆ ತುರಿಯೋಕ್ಕೆ ಇಷ್ಟ ಇಲ್ಲ, ಜಾಸ್ತಿ ಟೈಮ್ ತೊಗೊಳುತ್ತೆ ಅನ್ನೋದಾದರೆ ಈರುಳ್ಳಿ ಚಾಪ್ ಮಾಡುವಂಥ ಚಾಪರ್ ಇರುತ್ತಲ್ಲ, ಅದರಿಂದ ಕೂಡ ಫೈನಾಗಿ ಮಾವಿನಕಾಯಿನ ಕಟ್ ಮಾಡ್ಕೋಬೋದು. ಇವಾಗ ನೋಡಿ ತುರ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಯಾವುದೇ ಮಾಯ್ಶ್ಚರ್ ಇಲ್ಲದೆ ಇರುವಂಥ ಒಂದು ಪಾತ್ರೆಗೆ ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಮಸಾಲೆ ಏನಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಉಪ್ಪಿನಕಾಯಿ ಚೆನ್ನಾಗಿ ಟೇಸ್ಟ್ ಬರೋಕ್ಕೆ ಇದನ್ನು ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ರೋಸ್ಟ್ ಆಗಬೇಕು. ಕೈಯಲ್ಲಿ ಈ ಥರ ಟಚ್ ಮಾಡಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು ಈ ಮಸಾಲೆಗಳೆಲ್ಲ. ಅಷ್ಟು ನೀವು ಡ್ರೈ ರೋಸ್ಟ್ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆ ಥರ ಆಗುತ್ತೆ. ಇವಾಗ ನೋಡಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಚೆನ್ನಾಗಿ ಫ್ರೈ ಆಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪುಡಿ ಮಾಡ್ಕೊತೀನಿ. ನೀರಿಗಿರೆಲ್ಲ ಏನು ಮಾಯ್ಶ್ಚರ್ ಇಲ್ಲದೆ ಇರುವಂಥ ಒಂದು ಜಾರಲ್ಲಿ ಹಾಕ್ಕೊಂಡು ಫೈನಾಗಿ ಪುಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಇವಾಗ ನೋಡಿ ಈ ಮಾವಿನಕಾಯಿ ಏನಿದೆ ನೋಡಿ ಅದನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇದಕ್ಕೆ ಅಂದಾಜಿಲ್ಲ. ಮಾವಿನಕಾಯಿ ಎಷ್ಟು ಹಿಡಿಸುತ್ತೋ ಅಷ್ಟು ನೀವು ಎಣ್ಣೆ ಹಾಕ್ಕೊಳ್ಳೇಬೇಕಾಗುತ್ತೆ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬಾರ್ದು, ಕೆಂಪಗಾಗಬಾರ್ದು ಬೆಳ್ಳುಳ್ಳಿ, ಬಿಳಿಯಾಗಿ ಹಾಗೆ ಇರಬೇಕು, ಕಲರ್ ಚೇಂಜ್ ಆಗಲೇಬಾರ್ದು. ಜಸ್ಟು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಅದು ಪೂರ್ತಿ ತಣ್ಣಗಾದ್ಮೇಲೆ ಆಮೇಲೆ ಸೇರಿಸ್ಕೊತೀನಿ. ಇವಾಗ ಈ ಮಾವಿನಕಾಯಿಗೆ ತುರಿದಿಟ್ಕೊಳ್ಳೋಂಥ ಮಾವಿನಕಾಯಿಗೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೋದು. ಹೆಚ್ಚು ಕಡಿಮೆ ನೀವು ಖಾರ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಳ್ಳೋಂಥ ಎಣ್ಣೆ ಏನಿರುತ್ತೆ ಅದು ಪೂರ್ತಿ ತಣ್ಣಗಾಗಿದೆ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಸಾಲೆ ರುಬ್ಕೊಂಡು ಇಟ್ಕೊಳ್ಳೋಂಥ ಈ ಮಸಾಲೆ ಏನಿರುತ್ತೆ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಒಂದು ಸತಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಮತ್ತೆ ನೀವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಉಪ್ಪಿನಕಾಯಿ ಆಗಿರೋದ್ರಿಂದ ಅದು ಪೂರ್ತಿಯಾಗಿ ಹಿಡ್ಕೋಬೇಕಲ್ಲ ಮಾವಿನಕಾಯಿಗೆ. ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮಗೆ ಎಣ್ಣೆ ಕಡಿಮೆ ಅನ್ನಿಸ್ತು ಅಥವಾ ಉಪ್ಪು ಕಡಿಮೆ ಅನ್ನಿಸ್ತು ಅಂದರೆ ಮತ್ತೆ ಎಣ್ಣೆ ಬಿಸಿ ಮಾಡಿ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಸೇರಿಸ್ಕೋಬೋದು. ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೋಬೋದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು, ಅಥವಾ ಹೊರಗಡೆ ಇಟ್ಟರೆ ಒಂದು 2 ದಿನ 3 ದಿನ ಬರುತ್ತೆ, ಏನೂ ಹಾಳಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ತುರಿದಿರೋದ್ರಿಂದ ಲಾಂಗ್ ಟೈಮ್ ತುರಿಯೋ ಪ್ರೊಸೆಸ್ ಇರೋದ್ರಿಂದ ಅದು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ನೀವು ಆರಾಮಾಗಿ ಒಂದು ವಾರಕ್ಕೋಸ್ಕರ ಮಾಡಿಕೊಂಡು ಸ್ವಲ್ಪ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ 2 ದಿನದಲ್ಲಿ ಇದು ಖಾಲಿ ಆಗಿಬಿಡ್ತು, ಅಷ್ಟು ರುಚಿಯಾಗಿತ್ತು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಮಾವಿನಕಾಯಿ ತಂದು ಈ ರೆಸಿಪಿಯನ್ನು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.